ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಗೆ ಭೂಮಿ, ಮನೆ, ಉದ್ಯೋಗ, ಭಾಗ್ಯ, ಆದರೆ ಆರೋಗ್ಯ, ಬಾಂಧವ್ಯ, ಶತ್ರುತ್ವದ ಬಗ್ಗೆ ಸ್ವಲ್ಪ ಎಚ್ಚರ. ಆರೋಗ್ಯ ಮತ್ತು ಗುಪ್ತ ಶತ್ರುಗಳ ಎಚ್ಚರ ಅನ್ನೋ ಒಂದು ವಾಕ್ಯ ಎಲ್ಲ ಅನ್ವಯ ಆಗುತ್ತೆ. ಅಲ್ಲಿ ನಿಮ್ಮ ಆದಾಯ ಅಥವಾ ನಿಮ್ಮ ಉದ್ಯೋಗ, ವೃತ್ತಿ ಅಥವಾ ಶಿಕ್ಷಣ ಇನ್ನಿತರ ಏನಿದೆ ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದಕ್ಕೆ ವಿಶೇಷವಾದ ಉತ್ತಮ ಫಲಗಳು ಸಿಗುವಂಥ ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ನಿಮ್ಮ ಆರೋಗ್ಯದ ಮೇಲೆ, ಇದಕ್ಕೆ ಬಾಂಧವ್ಯದ ಮೇಲೆ, ಜೊತೆಗೆ ನಿಮಗೆ ಇತರರಿಂದ ಆಗುವಂಥ ಕೆಲವು ತೊಂದರೆಗಳು ಅಥವಾ ಗುಪ್ತ ಶತ್ರುಗಳು, ಹಿತಶತ್ರುಗಳ ಒಂದು ತೊಂದರೆಗಳು ಬರುವಂತಹ ಸಾಧ್ಯತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವ್ಯಕ್ತವಾಗುತ್ತೆ. ನವಗ್ರಹಗಳ ಗೋಚಾರ ಅಂತ ಹೇಳಿದ್ರೆ ನವಗ್ರಹಗಳ ಚಲನೆ ಅಂದರೆ ಅಥವಾ ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳು ಇರ್ತವೆ ಅದರ ಮೇಲೆ ಈ ರಾಶಿಗಳ ಪ್ರಭಾವ ನಿಮ್ಮ ಮೇಲೆ ನಿರ್ಣಯ ಆಗುತ್ತೆ. ಕುಂಭರಾಶಿಯವರಿಗೆ ಸೂರ್ಯನಿಂದ ಗಮನಿಸಿದಾಗ ಸೂರ್ಯನ ಒಂದು ವೈರುಧ್ಯ ತಿಂಗಳ ಪೂರ್ತಿ ಇರಲಿದೆ. ಆರಂಭದಲ್ಲಿ 16ರವರೆಗೆ ಸೂರ್ಯನು ಸಿಂಹದಲ್ಲಿರ್ತಾನೆ. 17ಕ್ಕೆ ಸೂರ್ಯನ ಪ್ರವೇಶ ಕನ್ಯಾ ರಾಶಿಗೆ ಆಗುತ್ತೆ. ಹಾಗಾಗಿ ಸೂರ್ಯ ಅಥವಾ ಗ್ರಹಾಧಿಪದ, ಗ್ರಹರಾಜ, ಗ್ರಹಗಳ ಒಂದು ಅಥವಾ ಲೋಕಚಕ್ಷು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಗ್ರಹಾಧಿಪರದಿಂದ ಸೂರ್ಯನ ವೈರುಧ್ಯ ನಿಮಗೆ ಇರುವ ಕಾರಣ ನಿಮಗೆ ವಿಶೇಷವಾಗಿ ಕಲಹಗಳು ಆಗುವಂಥದ್ದು, ವಾಗ್ವಾದಗಳು ಆಗುವಂಥದ್ದು, ಕೌಟುಂಬಿಕ ವಿವಾದಗಳು ಹೇಳುವಂಥದ್ದು, ಜೊತೆಗೆ ಪತಿ ಪತ್ನಿಯರ ಮಧ್ಯನೋ, ಬಂಧುಗಳ ಮಧ್ಯನೋ, ಹಿರಿಯರ ಮಧ್ಯನೋ ವಿವಾದಗಳು ಹೇಳುವಂಥದ್ದು, ಅದೇ ರೀತಿ ಭೂಮಿ, ಆಸ್ತಿ ಇತ್ಯಾದಿಗಳ ಸಂಬಂಧವಾದ ವಿವಾದಗಳು ಇದರಲ್ಲಿ ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು, ಉಷ್ಣ ಅಥವಾ ಹೀಟ್ನ ಪ್ರಭಾವ ಆಗ್ತಾಗುವಂಥದ್ದು, ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆ, ಅಸಿಡಿಟಿ ಅಂತಹ ಸಮಸ್ಯೆಗಳು ತಲೆದೋರ್ಬೋದಾಗಿದೆ. ಹಾಗಾಗಿ ಸೂರ್ಯನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ನೀಡ್ತಾನೆ. 7, 8ರ ಸ್ಥಾನ ಅಂದರೆ ಸ್ವಲ್ಪ ಅದು ನಿಮಗೆ ಆಗಾಗ ಸ್ವಲ್ಪ ಆರೋಗ್ಯದ ಮೇಲೆ, ಜೊತೆಗೆ ಬಾಂಧವ್ಯದ ಮೇಲೂ, ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಸ್ಥಾನ ಆಗಿರುತ್ತೆ. ಹಾಗಾಗಿ ಆ ಬಗ್ಗೆ ನಿಮಗೆ ಮುನ್ನೆಚ್ಚರಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಕೇ ಬೇಕಾಗುತ್ತೆ. ಇನ್ನು ಮಂಗಳನ ವಿಚಾರ ಗಮನಿಸಬೇಕು. ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಆರಂಭದಲ್ಲಿ ನಿಮಗೆ 17ರವರೆಗೂ ವಿರುದ್ಧವಾಗಿರ್ತಾನೆ. 17ರವರೆಗೂ ನಿಮಗೆ ಮಂಗಳನ ವೈರುಧ್ಯ ಎದುರಿಸಿದ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ವಾಗ್ವಾದ, ಕಲಹಗಳು ಆಗುವಂಥದ್ದು, ಮಿತ್ರರಲ್ಲಿ, ಬಂಧುಗಳಲ್ಲಿ ಏನಾದರೂ ಭೇದಗಳು ಆಗುವಂಥದ್ದು, ನೀವು ಹಿಂದೆ ಯಾರನ್ನು ನಂಬಿದವರು ನಿಮಗೆ ಮೋಸ ಮಾಡುವಂಥದ್ದು, ಜೊತೆಗೆ ವೈಯಕ್ತಿಕ ವಿವಾದಗಳು ನಿಮ್ಮ ಸುತ್ತ ಹೆಣೆದುಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಅದೇ ರೀತಿ ಹಣಕಾಸಿನ ಕಷ್ಟ ನಷ್ಟ ಸಹ ಸಂಭವಿಸ್ಬೋದು. ಮಂಗಳನು ಸಹ ನಿಮಗೆ 17ರವರೆಗೂ ವಿರುದ್ಧವಾಗಿದೆ. 18ರಿಂದ ನಿಮಗೆ ಮಂಗಳನ ಆಶೀರ್ವಾದ ಸಿಗಲಿದೆ. ಹಾಗಾಗಿ ಅಲ್ಲಿ ಮಂಗಳನು ನಿಮಗೆ ಅಲ್ಲಿ 18ರ ಬಳಿಕ ಭೂಮಿ, ಮನೆ ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಪರಿಹಾರ ಮಾಡಲಿಕ್ಕೆ ಸಹಾಯ ಬರುತ್ತೆ. ಜೊತೆಗೆ ಮನೆ, ಭೂಮಿ ಅಥವಾ ಸೈಟ್ ಕೊಳ್ಳುವಂಥ ವಿಚಾರಗಳವರಿಗೆ ಚಾಲನೆ ಸಿಗ್ಬೋದು. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಏನೋ ದಾಖಲೆ ಪತ್ರ ಸಂಗ್ರಹ ಇದ್ದರೆ 18ರ ಬಳಿಕ ನಿಮಗೆ ಮಂಗಳನು ಆಶೀರ್ವಾದ ಮಾಡ್ತಾನೆ. ಹಾಗೆ ಮಂಗಳನ ಅನುಗ್ರಹದಿಂದ ನಮಗೆ ಯಶಸ್ಸು, ಲಾಭ, ಜಯ ಸಿಗಲಿದೆ. ಇನ್ನು ವಿಶೇಷವಾಗಿ ಯುವಕರು, ಸಾಧಕರು, ವೃತ್ತಿ ನಿರತರಿದ್ದರೆ ಅವರಿಗೆ 18ರ ಬಳಿಕ ಮಂಗಳನ ಕೃಪೆಯಿಂದ ಅನೇಕ ರೀತಿಯ ಶುಭ ಫಲಗಳು ಆಗ್ಬೋದು. ಜಾಬ್ ಸಿಗ್ಬೋದು ಅಥವಾ ಜಾಬಿಗೆ ಪ್ರಯತ್ನ ಪಟ್ಟರೆ ಅದರ ಸಿಲೆಕ್ಷನ್ ಪ್ರೊಸೀಜರ್ಗಳು ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಸೀಟುಗಳು ಸಿಗುವಂಥದ್ದು. ಸೆಪ್ಟೆಂಬರ್ 18ರ ಬಳಿಕ ಮಂಗಳನು ನಿಮಗೆ ಭಾಳಷ್ಟು ಯಶಸ್ವಿ ಫಲವನ್ನು ಕೊಡಲಿದ್ದಾನೆ. ಇನ್ನು ಬುಧನ ವಿಚಾರ ಗಮನಿಸಿದರೆ ಬುಧನ ವಿಚಾರ ನಿಮಗೆ ಆರಂಭದಲ್ಲಿ 6ನೇ ತಾರೀಕುವರೆಗೂ ಬುಧನು ವಿರುದ್ಧವಾಗಿರ್ತಾನೆ. ಆದರೆ 7ರಿಂದ 25ರವರೆಗೆ ಬುಧ ಅನುಗ್ರಹ ಇರುತ್ತೆ. ಈ ಸೆಪ್ಟೆಂಬರ್ 7ರಿಂದ 25ರ ಮಧ್ಯದಲ್ಲಿ ಬುಧನು ನಿಮಗೆ ಅಷ್ಟಮದಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇತರ ಗ್ರಹಗಳಿಂದ ಸಿಗುವಂಥ ಉತ್ತಮ ಫಲಗಳಿಗೆ ಆತನು ಬೆನ್ನೆಲುಬಿಗೆ ಸಹಾಯ ನಿಲ್ತಾನೆ. ವ್ಯಾಪಾರ, ಉದ್ಯಮ ಪ್ರಗತಿ ಆಗುತ್ತೆ. ಹಣಕಾಸು ಚೆನ್ನಾಗಿರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಹೊಸ ಅವಕಾಶಗಳು ಬರ್ತವೆ. ನೋಡಿ, ಅದೇ ಸಮಯದಲ್ಲಿ ನಿಮಗೆ ಅಲ್ಲಿ 2ನೇ ವಾರದಲ್ಲಿ ಬಳಿಕ ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ. ಅಲ್ಲಿ ಮೊದಲ ವಾರದ ಬಳಿಕ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ವಿಶೇಷವಾಗಿ ಅಲ್ಲಿ ಸೆಪ್ಟೆಂಬರ್ 7ರಿಂದ ನಿಮಗೆ 25ರವರೆಗೆ ವಿಶೇಷವಾದ ಉತ್ತಮ ಫಲ ಬುಧನು ಕೊಡಲಿದ್ದಾನೆ. ಇನ್ನು ಗುರು ಅನುಗ್ರಹ ನಿಮಗೆ ಇರೋದಿಲ್ಲ. ಗುರುನ ವೈರುಧ್ಯ ನೀವು ಎದುರಿಸಬೇಕಾಗುತ್ತೆ. 6ನೇ ಸ್ಥಾನದಲ್ಲಿರುವಂಥ ಗುರುವಿಂದಾಗಿ ಕೆಲವೊಮ್ಮೆ ಹಿತಶತ್ರುಗಳ ಕಾಟ. ಆಗಲೇ ನಿಮಗೆ ಅಲ್ಲಿ ಎಚ್ಚರಿಕೆ ಬಂದಿದೆ, ಗುಪ್ತ ಶತ್ರುಗಳ ಎಚ್ಚರಿಕೆ, ಆರೋಗ್ಯ ಎಚ್ಚರಿಕೆ ಅಂತ. ಹಾಗಾಗಿ ಅಲ್ಲಿ ಗುರುವಿನ ಒಂದು ವೈರುಧ್ಯ ಸಹ ನಿಮಗೆ ಆರೋಗ್ಯದ ಮೇಲೆ, ಗುಪ್ತ ಶತ್ರುತ್ವದ ಮೇಲೆ ಅಥವಾ ಇತರರು ನಿಮ್ಮನ್ನು ವಿರೋಧಿಸುವಂಥದ್ದಾಗಲಿ ಅಥವಾ ಹಿಂದೆ ನಿಮ್ಮ ಜೊತೆಗಿದ್ದವರು ಈಗ ನಿಮ್ಮಂದ ಬೇರ್ಪಟ್ಟು ನಿಮಗೆ ವಿರೋಧ ವ್ಯಕ್ತ ಮಾಡೋದಾಗಲಿ, ನಿಮ್ಮ ವಿರುದ್ಧ ಅಪಪ್ರಚಾರ, ಸುಳ್ಳು ಪ್ರಚಾರಗಳನ್ನು ನಿಮ್ಮ ಜನರೇ ಅಥವಾ ನಿಮ್ಮ ಬಂಧುಗಳ ಮಿತ್ರರೇ ಅಥವಾ ನಿಮ್ಮ ಹಳೆಯ ಮಿತ್ರರೇ ಮಾಡ್ಬೋದು. ಹಾಗಾಗಿ ಇವೆಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಆಪಾದನೆ, ಆರೋಪಗಳು ಬರ್ಬೋದು, ಏನಾದರೂ ಅಲಿಗೇಷನ್ಗಳು ಬರ್ಬೋದು. ಹಾಗಾಗಿ ಅಲ್ಲಿನೂ ಹಾಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಯಾರ ಜೊತೆನೂ ಅನಾವಶ್ಯಕ ವಾದ, ಕಲಹ, ಚರ್ಚೆಯನ್ನು ಮುಂದುವರಿಸಲಿಕ್ಕೆ ಹೋಗಬೇಡಿ. ಅವೆಲ್ಲವೂ ನಿಮಗೆ ತಿರುಗುಬಾಣ ಆಗ್ಬೋದಾಗಿದೆ. ಆ ಬಗ್ಗೆ ಗುರುವಿನಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಗೋದಿಲ್ಲ. ಶುಕ್ರನು ನಿಮಗೆ ಬೆಂಬಲಪೂರ್ವಕವಾಗಿ ತಿಂಗಳ ಪೂರ್ತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಶುಕ್ರನ ಅನುಗ್ರಹ ಭಾಳ ಉತ್ತಮ ಇದೆ. ಹಾಗಾಗಿ ಆಗಲೇ ಹೇಳಿದಂತೆ ನಿಮಗೆ ಮನೆ, ಭೂಮಿ, ಉದ್ಯೋಗ, ಹಣಕಾಸಿಗೆ ಸಂಬಂಧಪಟ್ಟು ಶುಕ್ರ ಅನುಗ್ರಹದ ಸಹಾಯಕ್ಕೆ ಬರುತ್ತೆ. ಹಣಕಾಸಿನ ಕೊರತೆ ಇರೋದಿಲ್ಲ. ಸಾಲಗಳಿದ್ರೆ ತೀರಿಸಲಿಕ್ಕೆ ಆಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರುತ್ತೆ. ಜೊತೆಗೆ ಬಂಧುಗಳಲ್ಲಿ,
ಮಿತ್ರರು ನಿಮಗೆ ಬಾಂಧವ್ಯ ವೃದ್ಧಿ ಆಗಲಿಕ್ಕೆ ಶುಕ್ರನ ಸಹಾಯ ಬರುತ್ತೆ. ಇನ್ನು ಏನಾದರೂ ಸ್ಟಾರ್ಟಪ್ ಮಾಡಲಿಕ್ಕೆ ಹೊಸದರ ಆರಂಭ ಮಾಡಲಿಕ್ಕೆ ಶುಕ್ರ ನಿಮಗೆ ಬೆನ್ನೆಲುಬಾಗಿ ನಿಲ್ತಾನೆ. ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಉತ್ತಮ ಇದೆ. ಶನಿ ಮಹಾರಾಜರು ಆಗಲೇ ಗೊತ್ತಿರುವಂತೆ ಸಾಡೆ ಸಾತಿಯ ಪ್ರಭಾವದಲ್ಲಿ ಇರಿದ್ದೀರ. ಧನಸ್ಥಾನದಲ್ಲಿ ನಿಮಗೆ ಶನಿ ಮಹಾರಾಜರ ಪ್ರಭಾವ ಈಗಲೂ ಇದೆ, ಮುಂದೆನೂ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಹಣದ ಕೊಡುಕೊಳ್ಳುವಿಕೆ ವಿಚಾರ, ಹಣ ನಷ್ಟ ಆಗದಂತೆ ಎಚ್ಚರ. ಯಾವುದೇ ಆಮಿಷಗಳಿಗೆ ವಂಚನೆಗಳಿಗೆ ನೀವು ಬಲಿ ಬೆಳೆದಂತೆ, ಇನ್ನಿತರಿಂದ ಮೋಸಕ್ಕೆ ಒಳಗಾಗದಂತೆ, ದೊಡ್ಡ ಮೊತ್ತದ ಸಾಲ ಕೊಡುವುದು ಪಡೆಯೋದು ಇವೆಲ್ಲವೂ ನಿಮಗೆ ಶನಿ ಮಹಾರಾಜರ ವೈರುಧ್ಯ ತಿಂಗಳ ಪೂರ್ತಿ ಇರುವ ಕಾರಣ ನಾವು ಎಚ್ಚರಿಕೆ ಬೇಕು. ಆದರೆ ಅವರಿಗೆ ಮಹಾರಾಜರಿಗೆ ಈಗ ವಕ್ರಗತಿ ಇರುವ ಕಾರಣ ಅವರ ಪ್ರಭಾವ ಅಷ್ಟೇನು ಈಗ ಅಡ್ಡ ಪರಿಣಾಮ ಇರೋದಿಲ್ಲ. ಅಂದರೆ ಈ ಹಿಂದೆ ಇದ್ದಂತೆ ಎಷ್ಟೇನು ಅಡ್ಡ ಪರಿಣಾಮ ಇರೋದಿಲ್ಲ. ಹಾಗಾಗಿ ಅಲ್ಲಿ ಮಂಗಳನ ಉತ್ತಮ ಪ್ರಭಾವ ನಿಮಗೆ ಸಿಗಲಿದೆ, ಶುಕ್ರನ ಪ್ರಭಾವ ಸಿಗಲಿದೆ. ಅವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಒಳ್ಳೇದು ಮಾಡುತ್ತೆ. ಖಂಡಿತ ತಿಂಗಳ ಪೂರ್ತಿ ಎಚ್ಚರಿಕೆ, ತಿಂಗಳ ಪೂರ್ತಿ ಏನು ಸಮಸ್ಯೆ ಅಂತ ನೀವು ಚಿಂತೆ ಪಡಬೇಡಿ. ಒಳ್ಳೆಯ ಫಲ ಕೊಡುವಂಥ ಗ್ರಹಗಳ ವಿಚಾರಿಸೋದು ನೋಡಿ. ಒಳ್ಳೆಯ ಫಲ ಕೊಡುವಂಥ ಮಂಗಳ ಇದ್ದಾನೆ, ಮಧ್ಯದಲ್ಲಿ ಫಲ ಕೊಡುವಂಥ ಬುಧನ ಇದ್ದಾನೆ. ಆ ಬಳಿಕ ನಿಮಗೆ ಅಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಸಹ ಈ ತಿಂಗಳಲ್ಲಿ ಪೂರ್ತಿ ಸಿಗಲಿದೆ. ಇವೆಲ್ಲನ ಗಮನದಲ್ಲಿ ಇಟ್ಟುಕೊಳ್ಳಿ. ಶನಿ ಮಹಾರಾಜರ ವಿರುದ್ಧದ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು. ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ಜನ್ಮದಲ್ಲಿ ಇರತಕ್ಕಂಥ ರಾಹು ಅವನು ಮತ್ತೊಮ್ಮೆ ನಿಮ್ಮ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಸ್ವಲ್ಪ ಕಣ್ಣಿಡ್ಬೋದು. ಹಾಗಾಗಿ ಅಂತಹ ಒಂದು ಘಟನೆ ಬಗ್ಗೆ, ಅವಮಾನಕರ ವಿಚಾರದ ಬಗ್ಗೆ ಎಚ್ಚರ ವಹಿಸಿ. ಅನಾವಶ್ಯಕ ಮಾತು, ಕಲಹ, ಚರ್ಚೆ, ವಾಗ್ವಾದವನ್ನು ಆಡದಷ್ಟು ಕಡಿಮೆ ಮಾಡಬೇಕು. ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ಇದ್ದಾಗ ಇತರ ಗ್ರಹಗಳ ಅಡ್ಡ ಪರಿಣಾಮ ಬೆಂಕಿಗೆ ತುಪ್ಪ ಸುರಿದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವೆಲ್ಲನ್ನು ಗಮನಿಸ್ಕೋಬೇಕು. ರಾಹು ಸಹ ನಿಮಗೆ ವಿರುದ್ಧವಾಗಿ ಇದ್ದಾನೆ. ಇನ್ನು ಕೇತು ಸಹ ನಿಮಗೆ ಸಪ್ತಮದಲ್ಲಿದ್ದು ಆತನು ಬಾಂಧವ್ಯದ ಮೇಲೆ, ಕೌಟುಂಬಿಕ ವಿಚಾರದ ಮೇಲೆ, ಪತಿ ಪತ್ನಿಯರ ಒಂದು ಅಡ್ಡ ಪ್ರಭಾವದ ಮೇಲೆ ಆತನು ಸ್ವಲ್ಪ ಪ್ರಭಾವ ಬೀರ್ಬೋದು. ಅದೇ ರೀತಿ ನಿಮಗೆ ಯಾವುದಾದ್ರು ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ನೋಟಿಸು, ದಂಡನೆ, ಪೆನಾಲ್ಟಿ ಬರುವಂಥ ಏನೋ ತಪ್ಪುಗಳು ನೀವು ಮಾಡ್ಬೋದು. ಅಥವಾ ಕೆಲವೊಮ್ಮೆ ಮಾಡದಿದ್ದ ತಪ್ಪುಗಳ ಮೇಲೆ ಸಹ ನಿಮಗೆ ದಂಡ ತೆರುವಂಥ ಪ್ರಮೇಯ ಎಲ್ಲ ಬರ್ಬೋದು. ಅದರ ವಿಚಾರವಾಗಿ ಯಾವುದೇ ಸಿಲುಕಿಕೊಳ್ಳದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಕೇತುವಿನಿಂದಾಗಿ ನಿಮಗೆ ಅನಿರೀಕ್ಷಿತವಾದ ಯಾವುದೇ ರೀತಿಯ ಘಟನೆಗಳು, ನಿಮಗೆ ಶಾಕ್ ಅಂತ ಹೇಳ್ತೀವಿ, ಅಂಥ ಆಘಾತಕಾರಿ ಘಟನೆಗಳು ಆಗ್ಬೋದು. ಅದರ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಇವೆಲ್ಲವೂ 8 ಗ್ರಹಗಳ ವಿಚಾರವಾಯಿತು. ಇನ್ನು ಚಂದ್ರನ ಕ್ಷಿಪ್ರವಾಗಿ ರಾಶಿ ಬದಲು ಮಾಡುವಂಥವನಾಗಿದ್ದಾನೆ. ಹಾಗಾಗಿ 2 ದಿನಕ್ಕೂ ಚಂದ್ರನ ಪ್ರಭಾವ ಬೇರೆ ಆಗುತ್ತೆ. ಗೋಚಾರದಲ್ಲಿ 8 ಗ್ರಹಗಳು ಬೇಕು. 9ನೇದಾಗಿ ಈಗ ಚಂದ್ರನ ವಿಚಾರ. ಅಲ್ಲಿ ನಿಮಗೆ ಯಾವ್ಯಾವ ದಿನ ಚಂದ್ರ ಬೆಂಬಲ ಇದೆ, ಯಾವ ದಿನ ಚಂದ್ರ ಬೆಂಬಲ ಇದೆ, ಅದನ್ನು ಬೆಂಬಲ ಇಲ್ಲ, ಅದನ್ನು ಗಮನಿಸಿಕೊಂಡು ಆಯಾ ಚಂದ್ರನ ಬೆಂಬಲ ಇರುವಂಥ ದಿನಗಳು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಏನೋ ಸಹಿ ಒಪ್ಪಂದ, ರಿಜಿಸ್ಟ್ರೇಷನು, ಭೇಟಿಯಾಗುವಂಥ ಇತ್ಯಾದಿಯನ್ನು ಮಾಡ್ಬೋದು. ಆರಂಭದಲ್ಲಿ 1, 2ರಂದು ನಿಮಗೆ ಚಂದ್ರನ ಬೆಂಬಲ ಇದೆ, ಅದ್ಭುತವಾದ ಉತ್ತಮ ಫಲ, ನಿಮಗೆ ಜಯ ಸುಖ ಲಾಭ ಇದೆ. 3, 4ರಲ್ಲಿ ಚಂದ್ರನ ಬೆಂಬಲ ಇಲ್ಲ. 5, 6, 7ರಲ್ಲಿ ಚಂದ್ರನ ಬೆಂಬಲ ಇಲ್ಲ. 3, 4, 5, 6, 7 ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು, ಚಂದ್ರನ ಬೆಂಬಲ ಕೊರತೆ ಇದೆ. ಆಮೇಲೆ 8, 9, 10, 11 ನಿಮಗೆ ಆ 4 ದಿನಗಳು ಚಂದ್ರನ ಬೆಂಬಲ ಇದೆ. 8, 9, 10, 11ರಲ್ಲಿ ವಿಶೇಷವಾದ ಲಾಭ ಸುಖ ಜಯವನ್ನು ಚಂದ್ರನು ಕೊಳ್ಳಿದ್ದಾನೆ. 12, 13ರಲ್ಲಿ ಚಂದ್ರನ ಬೆಂಬಲ ಇಲ್ಲ. 14, 15ರಲ್ಲಿ ಚಂದ್ರನ ಬೆಂಬಲ ಇಲ್ಲ. ಮುನ್ನೆಚ್ಚರಿಕೆ ಬೇಕಾಗುತ್ತೆ, ಕಷ್ಟ ನಷ್ಟಗಳ ಸಾಧ್ಯತೆ ಇದೆ. ಇನ್ನು 17, 18, 19, 16, 17, 18, 19, 16ರಿಂದ ಅಲ್ಲಿ 20ರವರೆಗೆ 16, 17, 18, 19, 20 ಅಂತ ಇಟ್ಕೊಳ್ಳೋಣ. 5 ದಿನಗಳು 16ರಿಂದ 20ರವರೆಗೆ 5 ದಿನಗಳು ಚಂದ್ರನ ಬೆಂಬಲ ಅದ್ಭುತವಾಗಿರುತ್ತೆ. ಕರ್ಮ ಮತ್ತು ಲಾಭ ಸ್ಥಾನ ಅಂದರೆ 10 ಮತ್ತು 11ರ ಸ್ಥಾನದಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ, ಲಾಭ ಸುಖ ಜಯ ಇದೆ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ ಒಪ್ಪಂದ, ಸಹಿ ಮಾಡುವಂಥದ್ದು, ಕೊಡುಕೊಳ್ಳುವಿಕೆ ವಿಚಾರ ಇತ್ಯಾದಿಗಳನ್ನು ನೀವು 16ರಿಂದ 20ರೊಳಗೆ ಮಾಡಿಕೊಳ್ಳಿ. ಅದ್ಭುತವಾದ ಉತ್ತಮ ಫಲ, ರಾಜಯೋಗದಂಥ ಫಲ ನಿಮಗೆ ಸಿಗಲಿದೆ. ಇನ್ನು 21ರಿಂದ 23, 21, 22, 23 ಚಂದ್ರನ ವಿರುದ್ಧವಾಗಿರ್ತಾನೆ. ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಬಾಂಧವ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. 24, 25 ನಿಮ್ಮ ಪಾಲಿಗೆ ಉತ್ತಮ ಫಲ. ಅಂದರೆ ಚಂದ್ರನ ಜನ್ಮರಾಶಿಗೆ ಬರ್ತಿದ್ದಂತೆ ಉತ್ತಮವಾದ ಆರೋಗ್ಯ, ಸುಖ, ಜಯ, ಲಾಭ ಸಿಗಲಿದೆ. ಪ್ರಮುಖವಾದ ಕೆಲಸ ಕಾರ್ಯ ಕೈಗೂಡಲಿವೆ, ಕನಸು ನನಸಾಗಲಿದೆ. 26, 27 ವಿರುದ್ಧವಾದ ಫಲ, ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದು ಅಥವಾ ನಂಬಿಸಿ ಮೋಸ ಮಾಡುವಂಥ ಘಟನೆ 26, 27ರಲ್ಲಿ ಆಗುತ್ತೆ. 28, 29 ನಿಮಗೆ ಉತ್ತಮ ದಿನ. 28, 29ರಲ್ಲಿ ಯಶಸ್ಸುಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. 30ನೇ ತಾರೀಕು ಮಿಶ್ರ ಫಲಗಳ ಸೂಚನೆ, ಮಾತಿನ ಚಕಮಕಿ, ನಿಮ್ಮ ವಿರುದ್ಧ ಸಂಚು ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ದೂರು, ಕಂಪ್ಲೇಂಟ್ಗಳು ಬರುವಂಥದ್ದೆಲ್ಲ ಇರುತ್ತೆ ಈ 30ನೇ ತಾರೀಕಿನಂದು. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದರೆ ಸುಮಾರು 17 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಹೇಳಿದರೆ ಅಲ್ಲಿ ವೈಟ್ ಅಥವಾ ಬಿಳಿಯ ಬಣ್ಣ ಮಾತ್ರ ತಿಂಗಳ ಪೂರ್ತಿ ಬಳಸೋದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಕಂಟಿನ್ಯೂಸ್ ಆಗಿರುವಂಥದ್ದು. ವೈಟ್ ಅಥವಾ ಬಿಳಿಯ ಬಣ್ಣದ ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ನಿಮಗೆ ಬುಧನ ಅನುಗ್ರಹ 5ರಿಂದ ಅಲ್ಲಿ 7ರಿಂದ 25ರವರೆಗೆ ಇದೆ. ಅಂದರೆ ಈ ಸೆಪ್ಟೆಂಬರ್ 7ರಿಂದ 25ರವರೆಗೆ ಬುಧನ ಬೆಂಬಲ ಇದೆ. ಹಾಗಾಗಿ ಆ 7ರಿಂದ 25ರ ಅವಧಿಯಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಇನ್ನು ಮಂಗಳನ ಬೆಂಬಲ ನಿಮಗೆ 18ರಿಂದ ಆರಂಭ ಆಗುತ್ತೆ. ಈ ಸೆಪ್ಟೆಂಬರ್ 18ರಿಂದ ತಿಂಗಳ ಕೊನೆವರೆಗೂ ಈ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ಆವಾಗ ಮಂಗಳ ಸಂಕೇತವಾಗಿ ಬಳಸ್ಕೊಳ್ಬೋದು.
ಇನ್ನು ನಿಮಗೆ ಆಗಲೇ ಹೇಳಿದಂತೆ ಈ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ, ಅದನ್ನು ಗಮನಿಸಿಕೊಂಡು ಅಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ ಮಾಡಿ. ಇರತಕ್ಕಂಥ ಕೆಲವು ಗ್ರಹಗಳ ವೈರುಧ್ಯ, ಉದಾಹರಣೆಗೆ ಅಲ್ಲಿ ಒಂದು ಹಂತದಲ್ಲಿ ನಿಮಗೆ ರವಿ, ಮಂಗಳ ಅಥವಾ ಕೆಲವೊಂದು ಸಮಯ ಬುಧ, ಗುರುವು ಅಥವಾ ಶನಿ, ರಾಹು, ಕೇತುಗಳು ಸಹ ವಿರುದ್ಧವಾಗಿರ್ತಾರೆ. ಅಂತಹ ದೋಷಗಳ ನಿವಾರಣೆ ಗಣೇಶನ ಭಕ್ತಿ ಮಾಡಿ, ದುರ್ಗಾದಿತ್ಯ ಅಮ್ಮನವರ ಭಕ್ತಿ ಮಾಡಿ, ಹನುಮಾನ್ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಪಠನೆ, ಶನಿವಾರದೊಂದು ದಾನ ಧರ್ಮ ಮಾಡೋದು, ಅರಳಿ ಮರ ಪ್ರದಕ್ಷಿಣೆ, ಶನಿ ಮಹಾರಾಜರ ಅಷ್ಟೋತ್ತರ, ಶನಿ ಮಹಾರಾಜರ ಏನಾದರೂ ದೇವರುಗಳ ಸಂದರ್ಶನ, ಇನ್ನು ಈ ಅರಳಿ ಮರದ ಪ್ರದಕ್ಷಿಣೆ ಜೊತೆಗೆ ಈ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಶ್ಲೋಕ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಶನಿಯ ಪೀಡಾಪರಿಹಾರ ಶ್ಲೋಕ ಇತ್ಯಾದಿಗಳನ್ನು ನೀವು ಅಳವಡಿಸಿಕೊಂಡು ಪ್ರಾರ್ಥನೆ ಮಾಡ್ಬೋದು. ಆಸಕ್ತಿಯುಳ್ಳವರು ಈ ದಾನ ಧರ್ಮದ ಮಾರ್ಗದ ಮೂಲಕ ತಮಗಿರತಕ್ಕಂಥ ಶನಿ, ರಾಹು, ಕೇತುಗಳ ದೋಷಗಳಿಗೆ ದಾನ ಧರ್ಮಾದಿಗಳನ್ನು ಮಾಡೋದು ಸಹ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯ ಶೀಘ್ರತೆ ಜಯಲಾಭ ಸಿದ್ಧಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.